ಇವಾಗ ನಾವು ಬೆಳೆದಿರೋಂಥ ಸರೌಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ತಮ್ಮಂದಿರಾದರೆ ಅವ್ರು ಹಂಗೆ ಮಾಡಲ್ಲ, ಬಿಕಾಸ್ ಅವರು ಅಕ್ಕ ತಂಗಿರ ಜೊತೆ ಬೆಳೆದಿರ್ತಾರೆ. ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ತಿಳ್ಕೊಳ್ಳಿ, ಬಿಕಾಸ್ ಮುಂದೆ ನಿಮಗೂ ಮದುವೆ ಆಗುತ್ತೆ, ನಿಮಗೂ ಹೆಂಡತಿ ಬರ್ತಾರೆ, ಅಥವಾ ನಿಮ್ಮ ಮಗುವಾಗಿ ಹೆಣ್ಮಗಳು ಬರ್ತಾಳೆ, ಈ ಥರದ್ದು ಇರುತ್ತೆ. ಫಿಮೇಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಯಾಕಂದರೆ ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಲೈಫಲ್ಲಿ ಏನು ಹೆಣ್ಮಗು ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಎಲ್ಲ ವಿಷಯದಲ್ಲೂ, ಎಲ್ಲ ಸ್ಟೇಜಸ್ ಆಫ್ ಲೈಫಲ್ಲಿ. ಒಂದು ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಮುಂದೆ ಬರೋ ಹೆಂಡತಿ ಆಗಿರ್ಬೋದು, ಮುಂದೆ ಹುಟ್ಟೋ ಮಗಳಾಗಿರ್ಬೋದು, ಎಲ್ಲರೂ ಇಂಪಾರ್ಟೆಂಟ್. ಅವ್ರನ್ನ ತುಂಬ ಕೆಟ್ಟ ರೀತಿಯಲ್ಲಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡೋದು ಇಸ್ ವೆರಿ ರಾಂಗ್ ನನ್ನ ಪ್ರಕಾರ. ಯಾಕಂದರೆ ಅದು ತುಂಬ ಹರ್ಟ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಹೆಣ್ಮಕ್ಳಿಗೂ ಏನು ಹೇಳೋದಂದರೆ ಅದನ್ನು ತಲೆಗೆ ತೊಗೊಂಬಾರ್ದು. ನಮಗೆ ಗೊತ್ತಿರುತ್ತೆ ನಾವೇನಂತ. ಇವಾಗ ಅದು ನಮ್ಮನ್ನು ಎಫೆಕ್ಟ್ ಮಾಡಬಾರ್ದು. ನಾನು ಮುಂಚೆ ಹೇಳ್ದಂಗೆ ನೆಗೆಟಿವ್ ಕಮೆಂಟ್ಸ್ ಅದು ಸಂಬಂಧ ಪಡೋಲ್ಲ ಅಂದರೆ ಜಸ್ಟ್ ಇಗ್ನೋರ್ ಇಟ್ ಅಷ್ಟೇ. ಇವಾಗ ಅದೇನೋ ಹೇಳ್ತಲ್ಲ, ಅದೇನೋ ಮಾಡಿದ್ರೆ ಇನ್ನೇನೋ ಹಾಳಾಗಲ್ಲ ಅಂತ. ಸೊ ಅವರೇನೋ ಹೇಳ್ತಾರೆ, ಹೇಳಿದ ತಕ್ಷಣ ನಾವು ಹಂಗೆ ಆಗಲ್ಲ. ನಮಗೆ ಗೊತ್ತಿರುತ್ತೆ ನಮ್ಮ ವ್ಯಾಲ್ಯೂಸ್ ಏನು ಅಂತ. ಸೊ ಅದನ್ನು ನಾವು ಕರೆಕ್ಟಾಗಿ ಅರ್ಥಕೊಂಡ್ರೆ ಅದೇನೂ ಎಫೆಕ್ಟ್ ಆಗೋಲ್ಲ. ಆ್ಯಂಡ್ ಹೇಳೋರಿಗೆ ನಿಮ್ಗೊಂದು ದಿವಸ ಅರ್ಥ ಆಗುತ್ತೆ, ಹಂಗೆ ಹೇಳಬಾರ್ದಿತ್ತು, ನಾನು ಮಾಡಿದ ತಪ್ಪು ಅಂತ ಅರ್ಥ ಆದರೆ ಒಳ್ಳೆಯದು. ಓಕೆ.